ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರ ರಂಗದಲ್ಲಿ ಸರ್ಕಾರದ ಹಸ್ತಕ್ಷೇಪ ನಿಲ್ಲಲಿ, ಬಸವರಾಜ ಬೊಮ್ಮಾಯಿ ಪ್ರತಿಪಾದನೆ. ಕೃಷಿ ಕ್ಷೇತ್ರವು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು, ರೈತರು ಕೇವಲ ಬೆಳೆ ಉತ್ಪಾದಿಸುವವರಷ್ಟೇ ಅಲ್ಲದೆ ಗ್ರಾಹಕರು ಆಗಿರುವುದರಿಂದ ಅವರ ಆರ್ಥಿಕ ಸಬಲೀಕರಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಪಾದಿಸಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೋಟಿಹಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ನಬಾರ್ಡ್ ಎಐಎಫ್ ಸಾಲದ ಯೋಜನೆ ಹಾಗೂ ಸಂಘದ ಸ್ವಂತ ಬಂಡವಾಳದಲ್ಲಿ ಕೋಟಿಹಾಳ, ನಿಟಪ್ಪಳ್ಳಿ ಹಾಗೂ ನಂದಿಹಳ್ಳಿ ಗ್ರಾಮಗಳ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಾಣಗೊಂಡಿರುವ ಸಮಾರಂಭದಲ್ಲಿ ಭಾಗವಹಿಸಿ ಕಚೇರಿ ಉದ್ಘಾಟಿಸಿ ಮಾತನಾಡಿದರು. ಕೃಷಿ ವಲಯದಲ್ಲಿ ಪ್ರಗತಿಯಾದಾಗ ಮಾತ್ರ ಕೈಗಾರಿಕಾ ಹಾಗೂ ಸೇವಾ ವಲಯಗಳಲ್ಲಿ 10 ಪಟ್ಟು ಹೆಚ್ಚಿನ ಪ್ರಗತಿ ಕಾಣಲು ಸಾಧ್ಯ. ಬೆಳೆ ಉತ್ತಮವಾಗಿ ಬಂದು ರೈತನ ಕೈಯಲ್ಲಿ ಹಣ ಹರಿದಾಡಿದಾಗ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ದೇಶದ ಆರ್ಥಿಕತೆ ಚೇತರಿಸಿಕೊಳ್ಳುತ್ತದೆ. ರೈತರು ತಾವೇ ಬೆಳೆದ ಬೆಳೆಯನ್ನು ಮಾರಾಟ ಮಾಡಿ ಬಂದ ಆದಾಯದಿಂದ ಗೊಬ್ಬರ, ಬೀಜ, ಡೀಸೆಲ್, ಪೆಟ್ರೋಲ್ ಹಾಗೂ ಮನೆಗೆ ಬೇಕಾದ ದಿನಬಳಕೆ ವಸ್ತುಗಳನ್ನು ಖರೀದಿಸುತ್ತಾರೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿರುವ ರೈತ ಸಮೂಹ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದರೆ ಇಡೀ ದೇಶದ ಮಾರುಕಟ್ಟೆ ಜೀವಂತವಾಗಿರುತ್ತದೆ ಎಂದು ಹೇಳಿದರು. ಹಾವೇರಿ ಜಿಲ್ಲೆಗೆ ಪ್ರತ್ಯೇಕ ಹಾಲಿನ ಒಕ್ಕೂಟ ಹಾಗೂ ಡಿಸಿಸಿ ಬ್ಯಾಂಕ್ ತರಲು ತಾವೇ ಮುಂಚೂಣಿಯಲ್ಲಿದ್ದು ಉಪವಾಸ ಸತ್ಯಾಗ್ರಹ ಮತ್ತು ಬೃಹತ್ ಹೋರಾಟಗಳನ್ನು ನಡೆಸಿದ್ದನ್ನು ಸ್ಮರಿಸಿದರು. 100 ಕೋಟಿ ವೆಚ್ಚದ ಮೆಗಾ ಡೈರಿ. ಜಿಲ್ಲೆಯ ಹಾಲು ಉತ್ಪಾದಕರ ಹಿತ ಕಾಯಲು ತಾವು ಮುಖ್ಯಮಂತ್ರಿಯಾಗಿದ್ದಾಗ 100 ಕೋಟಿ ರೂಪಾಯಿ ಅನುದಾನ ನೀಡುವ ಮೂಲಕ ಹಾವೇರಿಯಲ್ಲಿ ಬೃಹತ್ ಮೆಗಾ ಡೈರಿ ಸ್ಥಾಪನೆಗೆ ಚಾಲನೆ ನೀಡಿದ್ದಾಗಿ ತಿಳಿಸಿದರು. ಸರ್ಕಾರದ ಮೇಲೆ ಅವಲಂಬನೆ ಮಾಡುವುದಕ್ಕಿಂತ ಸ್ವತಃ ತಮ್ಮ ಶ್ರಮ ಮತ್ತು ದುಡಿಮೆಯ ಮೇಲೆಯೇ ನಂಬಿಕೆ ಇಟ್ಟು ಬೆಳೆದದ್ದು ಸಹಕಾರ ಕ್ಷೇತ್ರ. ಸಹಕಾರ ರಂಗವು ಜನರಿಂದ ಜನರಿಗೋಸ್ಕರ ಇರುವಂಥದ್ದು. ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಸಹಕಾರ ಚಳುವಳಿ ಅತ್ಯಂತ ಬಲವಾಗಿದೆ. ಅಲ್ಲಿ ಸಹಕಾರವು ಸರ್ಕಾರವನ್ನು ಆಳುತ್ತದೆ. ಅಲ್ಲಿನ ಸಹಕಾರ ರಂಗದ ನಾಯಕರೇ ಮುಖ್ಯಮಂತ್ರಿ, ಮಂತ್ರಿಗಳಾಗಿ ಆಡಳಿತ ಚುಕ್ಕಾಣಿ ಹಿಡಿಯುತ್ತಾರೆ. ಆದರೆ ಕರ್ನಾಟಕದಲ್ಲಿ ಸರ್ಕಾರವು ಸಹಕಾರ ರಂಗವನ್ನು ಆಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಹಿಂದೆ ಸೊಸೈಟಿಗಳಲ್ಲಿ ಸರ್ಕಾರದ 3-4 ಜನರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರವಿತ್ತು. ಸರ್ಕಾರದ ಹಸ್ತಕ್ಷೇಪ ತಪ್ಪಿಸುವ ಉದ್ದೇಶದಿಂದ ತಾವು ಸಹಕಾರ ಸಚಿವರಾಗಿದ್ದಾಗ ಈ ಸಂಖ್ಯೆಯನ್ನು 1ಕ್ಕೆ ಇಳಿಸಿದ್ದಾಗಿ ಸ್ಮರಿಸಿದರು. ಸಾಹುಕಾರರ ಹಾಗೂ ಮೀಟರ್ ಬಡ್ಡಿ ದಂಧೆಯ ಶೋಷಣೆಯಿಂದ ಸಾಮಾನ್ಯ ಜನರನ್ನು ಮತ್ತು ರೈತರನ್ನು ಮುಕ್ತಿಗೊಳಿಸಲು ಸಹಕಾರ ರಂಗ ಪ್ರಮುಖ ಪಾತ್ರ ವಹಿಸಿದೆ. ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದ್ದ ಸ್ಥಗಿತಗೊಂಡಿದ್ದ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯನ್ನು ಪುನಃ ಆರಂಭಿಸಿ ಅದಕ್ಕಾಗಿ 300 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದನ್ನು ನೆನಪಿಸಿಕೊಂಡರು. ಹಾವೇರಿ ಜಿಲ್ಲೆಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಮೆಗಾ ಡೈರಿಯು ಸ್ಥಳೀಯ ಹಾಲು ಉತ್ಪಾದಕರಿಗೆ ಅತ್ಯಂತ ಅನುಕೂಲಕರವಾಗಲಿದ್ದು ಜಿಲ್ಲೆಯ ಆರ್ಥಿಕ ಸಬಲೀಕರಣಕ್ಕೆ ದೊಡ್ಡ ಶಕ್ತಿ ತಂದಿದೆ. ಹಾವೇರಿ ಜಿಲ್ಲೆಯಲ್ಲಿ ಪ್ರತಿದಿನ ಸುಮಾರು 1.60 ಲಕ್ಷದಿಂದ 1.80 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿತ್ತು. ಈ ಹಿಂದೆ ಹಾಲು ಸಂಸ್ಕರಣೆ ಮತ್ತು ಆಡಳಿತಾತ್ಮಕ ಕೆಲಸಗಳಿಗಾಗಿ ಧಾರವಾಡದ ಡೈರಿಯನ್ನೇ ಸಂಪೂರ್ಣವಾಗಿ ನೆಚ್ಚಿಕೊಳ್ಳಬೇಕಾಗಿತ್ತು. ರಾಣೆಬೆನ್ನೂರು, ಹಿರೇಕೇರೂರು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಹಾಲನ್ನು ಧಾರವಾಡಕ್ಕೆ ಕಳುಹಿಸುವ ಬದಲು ಈಗ ಹಾವೇರಿಯ ಮೆಗಾ ಡೈರಿಯಲ್ಲಿಯೇ ಸಂಸ್ಕರಿಸಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಅವಕಾಶವಾಗಿದೆ ಎಂದು ಹೇಳಿದರು. ಸಹಕಾರ ಚಳವಳಿಯ ಇತಿಹಾಸವನ್ನು ಮೆಲುಕು ಹಾಕಿದ ಬೊಮ್ಮಾಯಿ ಅವರು ಸುಮಾರು 130-140 ವರ್ಷಗಳ ಹಿಂದೆ ಏಷ್ಯಾ ಖಂಡದಲ್ಲೇ ಪ್ರಥಮ ಸಹಕಾರಿ ಸೊಸೈಟಿ ಸ್ಥಾಪನೆಯಾಗಿದ್ದು ನಮ್ಮ ಗದಗ ಜಿಲ್ಲೆಯ ಕಣಗಿಹಾಳ ಗ್ರಾಮದಲ್ಲಿ ಸಿದ್ದನಗೌಡ, ಸಣ್ಣರಾಮನಗೌಡ ಪಾಟೀಲ ಅವರ ನೇತೃತ್ವದಲ್ಲಿ ಈ ಚಳವಳಿ ಪ್ರಾರಂಭವಾಯಿತು ಎಂದು ಹೆಮ್ಮೆಯಿಂದ ಸ್ಮರಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಗ್ರಾಮದ ಮೂಲಕ ರೈಲ್ವೆ ಮಾರ್ಗ ನಿರ್ಮಿಸುವಾಗ ಜಮೀನು ನೀಡಲು ರೈತರು ತಡೆಯೊಡ್ಡಿದ್ದರು. ಆಗ ಬ್ರಿಟಿಷ್ ಅಧಿಕಾರಿಗಳು ಗ್ರಾಮಕ್ಕೆ ಏನು ಬೇಕು ಎಂದು ಕೇಳಿದಾಗ ಗ್ರಾಮಸ್ಥರು ಶಾಲೆ ಮತ್ತು ಸಹಕಾರಿ ಸೊಸೈಟಿಯನ್ನು ಸ್ಥಾಪಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದರು. ಹೀಗೆ ಯಾವುದೇ ಪರಿಕಲ್ಪನೆ ಇಲ್ಲದ ಕಾಲದಲ್ಲಿ ಏಷ್ಯಾದ ಮೊದಲ ಸಹಕಾರಿ ಸೊಸೈಟಿ ಇಲ್ಲಿ ನೋಂದಣಿಯಾಯಿತು ಎಂದು ಅವರು ವಿವರಿಸಿದರು. ಸೊಸೈಟಿ ಸುಸೂತ್ರವಾಗಿ ನಡೆಯಬೇಕಾದರೆ ಆಡಳಿತ ಮಂಡಳಿ ಮತ್ತು ನೌಕರರ ಪಾತ್ರ ಅತ್ಯಂತ ಮುಖ್ಯ. ಇವರಿಬ್ಬರ ಸಹಕಾರ ಉತ್ತಮವಾಗಿದ್ದಾಗ ಮಾತ್ರ ಸೊಸೈಟಿ ಬೆಳೆದು ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಬೊಮ್ಮಾಯಿ ಅಭಿಪ್ರಾಯಪಟ್ಟರು. ಅವರೆಲ್ಲರಿಗೂ ಕೂಡ ನಾನು ಚಿರಸ್ಮರಣೀಯರಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹಿರಿಯರು ಇದನ್ನು ಉಳಿಸ್ಕೊಂಡು ಬಂದಿದ್ದರಿಂದ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಸೊಸೈಟಿಯನ್ನು ನಡೆಸ್ತಾ ಇದ್ದೀವಿ. ಎರಡನೇದಾಗಿ ಇದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಿರುವಂಥ ಇವತ್ತಿನ ಅಧ್ಯಕ್ಷರಿಗೆ, ನಿರ್ದೇಶಕ ಮಂಡಳಿ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಂಥ ಒಂದು ಕಟ್ಟಡದ ಉದ್ಘಾಟನೆಗಾಗಿ ತಾವು ನನ್ನ ಕಡೆಯಿಂದಲೇ ಮಾಡಿಸ್ಬೇಕನ್ನುವಂಥ ಒಂದು ಛಲದಿಂದ ಈಗಾಗಲೇ ಒಮ್ಮೆ ಕಟ್ಟಡದ ಉದ್ಘಾಟನೆ ಮುಹೂರ್ತ ಫಿಕ್ಸ್ ಆಗಿದ್ದರೂ ಕೂಡ
ಅದನ್ನು ಮುಂದೆ ಹಾಕಿ ಇವತ್ತು ನನಗೋಸ್ಕರ ಇಟ್ಕೊಂಡಿದ್ದೀರಿ. ನೀವು ತೋರಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಅದಕ್ಕೆ ಎರಡು ಭಾಳ ಮುಖ್ಯ: ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಆಡಳಿತವನ್ನು ಮಾಡುವಂಥ ಸೊಸೈಟಿಯ ಎಲ್ಲ ನೌಕರರು. ಇವರಿಬ್ಬರು ಸರಿಯಾಗಿದ್ದರೆ ಒಂದು ಸೊಸೈಟಿ ಸರಿಯಾಗಿದೆ, ರೈತರಿಗೆ ಅನುಕೂಲ ಆಗ್ತದೆ. ಸುಮಾರು 130-140 ವರ್ಷದಿಂದ ಸೊಸೈಟಿಯನ್ನು ಕಣಿವೆ ನಾಡಿನ SS ಪಾಟೀಲ್ ಪ್ರಾರಂಭ ಮಾಡಿ, ನಾವೆಲ್ಲ ಇವತ್ತು ಭಾಳಷ್ಟು ಸಹಕಾರಿ ರಂಗದಲ್ಲಿ ನೋಡಿದ್ದೀವಿ, ಸೊಸೈಟಿಗಳನ್ನು ನೋಡಿದ್ದೀವಿ, ವಿವಿಧ ಉದ್ದೇಶಗಳ ಸೊಸೈಟಿಗಳನ್ನು ನೋಡಿದ್ದೀವಿ. ಆದರೆ ಅವತ್ತು 140 ವರ್ಷದಿಂದ ಈ ಸೊಸೈಟಿಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಹೆಂಗೆ ಸೊಸೈಟಿ ಬಂತಂದ್ರೆ ಅವಾಗಿನ ಸ್ವತಂತ್ರ ಬಂದಿರಲಿಲ್ಲ. ಹೆಂಗೆ ಬಂತು ಅಂತಂದ್ರೆ ಅವ್ರ ಊರ ಮೇಲೆ ರೈಲ್ವೆ ಹಾಕೋದು, ರೈಲ್ವೆ ಟ್ರ್ಯಾಕ್. ಅದಕ್ಕೆ ಅವರೆಲ್ಲ ಊರನ್ನ ಅಡ್ಡಿಪಡಿಸಿದ, ಜಮೀನು ಕೊಡೋದಿಲ್ಲ. ಕೊನೆಗೆ ಬ್ರಿಟಿಷ್ ಆಫೀಸರ್ಸ್ ಬಂದು ಮಾತನಾಡಿದ, ನಿಮ್ಮೂರಿಗೆ ಏನು ಬೇಕು ಹೇಳಿ ಎಲ್ಲ ಮಾಡ್ಕೊಡ್ತೀವಿ ನಾವು. ಅವ್ರು ಏನು ಕೇಳಬೇಕು, ಅವ್ರು ನಮ್ಮೂರಿಗೆ ಒಂದು ಶಾಲೆ, ಒಂದು ಸೊಸೈಟಿ ಇವೆರಡು ಮಾಡಿಕೊಡ್ರಿ. ಸೊಸೈಟಿಯ ಕಲ್ಪನೆ ಇಲ್ಲದೆ ಇರುವಾಗ ಸೊಸೈಟಿಯನ್ನು ಕೇಳಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಹೀಗಾಗಿ ಏಷ್ಯಾ ಖಂಡದ ಮೊದಲನೆಯ ಸಹಕಾರಿ ಸೊಸೈಟಿ ಗದಗ ಜಿಲ್ಲೆಯ ಕಂಗಿನಾಳ ಗ್ರಾಮದಲ್ಲಿ ಅವತ್ತು ಪ್ರಾರಂಭ. ಅಲ್ಲಿಂದ ಸಹಕಾರಿ ಚಳವಳಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇವತ್ತು ಇಡೀ ದೇಶ ವ್ಯಾಪ್ತಿ ಅದು ಆಗಿದೆ. ಕರ್ನಾಟಕದಲ್ಲಿ ಸಹಕಾರಿ ರಂಗ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳೆದಿದೆ, ದಕ್ಷಿಣ ಕರ್ನಾಟಕದಲ್ಲಿ. ಇಲ್ಲಿ ರೈತಾಪಿ ಜನ ಸರ್ಕಾರಿ ಮನೋಭಾವನೆ ಇದೆ ನಮ್ಮ. ಹಿರಿಯರಿಗೆ ಗೌರವ ಸಲ್ಲಿಕೆ ಸಂಸ್ಥೆಯನ್ನು ಕಟ್ಟಿ ಉಳಿಸಿ ಬೆಳೆಸಿದ ಸೊಸೈಟಿಯ ಮಾಜಿ ಅಧ್ಯಕ್ಷರು, ಹಿರಿಯರು ಮತ್ತು ಪೋಷಕರ ನಿಸ್ವಾರ್ಥ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸಿದರು. ಅವರ ಶ್ರಮದಿಂದಲೇ ಇಂದು ಸೊಸೈಟಿ ಬೃಹತ್ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಪ್ರಸ್ತುತ ಅಧ್ಯಕ್ಷರು, ನಿರ್ದೇಶಕ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಗುರನಗೌಡ ಪಾಟೀಲ್, ಮಾಜಿ APMC ಅಧ್ಯಕ್ಷರಾದ RH ಪಾಟೀಲ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ದರಪ್ಪಗೌಡ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಂತೋಷ ಪಾಟೀಲ್, ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು.